ಗುಡ್ ಮಾರ್ನಿಂಗ್. ಇವತ್ತಿನ ಒಂದು ವಿಡಿಯೋದ ಇನ್ಫಾರ್ಮೇಷನಲ್ಲಿ ನಾನು ನಿಮಗೆ BSF ರಿಕ್ವೈರ್ಮೆಂಟ್ ಆಗಿರ್ತಕ್ಕಂಥ ಟೋಟಲಿ 1526 ವೇಕೆನ್ಸಿ ಬಗ್ಗೆ ಡೀಟೇಲ್ಸನ್ನು ಕೊಡ್ತೀನಿ. ಅದಕ್ಕಿಂತ ಮುಂಚೆ ನಿಮಗೆ ಈ ಒಂದು ವಿಡಿಯೋಸ್ನ ಇನ್ಫಾರ್ಮೇಷನಲ್ಲಿ BSF ರಿಕ್ವೈರ್ಮೆಂಟ್ ಆಗಿರ್ತಕ್ಕಂಥ ಒಂದು ಡೀಟೇಲ್ಸನ್ನು ತಿಳಿಸ್ಕೊಡ್ತೀನಿ. ಮತ್ತು ETC ಬಂದುಬಿಟ್ಟು ನಿಮಗೆ ಎಕ್ಸ್ಟ್ರಾ ಆ್ಯಸ್ ಲೈಕ್ ದಟ್ ಒಂದು ಆರ್ಮಿ SSC UPSC KPSC ಆಲ್ ರಿಗಾರ್ಡಿಂಗ್ ಮುಖಾಂತರ ಕೂಡ ನೀವು ಆನ್ಲೈನ್ ಕ್ಲಾಸಸ್ ಎಲ್ಲ ರೆಗ್ಯುಲರ್ ಅವೈಲೇಬಲ್ ಇರುತ್ತೆ. ಪ್ಲಸ್ ಆಲ್ಸೋ ಇನ್ಕ್ಲೂಡಿಂಗ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಮತ್ತು PUC ಫಸ್ಟ್ ಆ್ಯಂಡ್ PUC ಸೆಕೆಂಡ್ PUC 12th ಕ್ಲಾಸ್ JEE ನೀಟ್ KCET ಇಲ್ಲಿ ಏನೇನು ಆಗ್ತಿದೆ ಎಲ್ಲ ಒಂದು ಎಕ್ಸಾಮ್ನ ಪರ್ಪಸ್ವಾಗಿ ನಿಮಗೆ ಗೈಡೆನ್ಸು ಮತ್ತು ಕೌನ್ಸಿಲಿಂಗ್ ಕ್ಲಾಸಸ್ ಕೂಡ ಅವೈಲೇಬಲ್ ಇರುತ್ತೆ. ಬಟ್ ಇವತ್ತಿನ ಒಂದು ವಿಡಿಯೋದ ಇನ್ಫಾರ್ಮೇಷನ್ ಸ್ಪೆಷಲಿ ಫಾರ್ BSFನ ಆಗಿರ್ತಕ್ಕಂಥ ಒಂದು BSF ರಿಕ್ವೈರ್ಮೆಂಟ್ ಆಗಿರ್ತಕ್ಕಂಥ ಟೋಟಲ್ ವೇಕೆನ್ಸಿ ಬಂದು ರಿಕ್ವೈರ್ಮೆಂಟ್ 1526 ವೇಕೆನ್ಸಿ ಆಗಿರುತ್ತೆ. ಇದರ ಒಂದು ರಿಕ್ವೈರ್ಮೆಂಟ್ನ ಬಗ್ಗೆ ಫುಲ್ ಡೀಟೇಲ್ಸಾಗಿ ತಿಳಿಸ್ಕೊಡ್ತೀನಿ. ಮತ್ತು ಇದರ ಒಂದು 1526 ವೇಕೆನ್ಸಿನ ಒಂದು ರಿಕ್ವೈರ್ಮೆಂಟ್ ಸ್ಟಾರ್ಟಿಂಗ್ ಏನೇನಿರುತ್ತೆ ಮತ್ತು ಅಪ್ಲಿಕೇಶನ್ ಪ್ರೊಸೆಸ್ಸು ಎಕ್ಸಾಮಿನೇಷನ್ ಗೈಡೆನ್ಸು ಓಲ್ ರಿಗಾರ್ಡಿಂಗ್ ಆಫ್ ರಿಕ್ವೈರ್ಮೆಂಟ್ ಆಗಿರುತ್ತೆ ಒಂದು ಡೀಟೇಲ್ಸ್ ಅಂತ ತಿಳಿಸ್ಕೊಡ್ತೀನಿ ನೋಡಿ. ಇದು ಪೋಸ್ಟ್ ಬಂದುಬಿಟ್ಟು ನಿಮಗೆ BSFನ ಒಂದು ಡಿಪಾರ್ಟ್ಮೆಂಟು. ಇದರಲ್ಲಿ ಪೋಸ್ಟ್ ಬಂದುಬಿಟ್ಟು ನಿಮಗೆ ASI ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ಅಂತ ಕೂಡ ಕರಿಬೋದು, ಆ್ಯಸ್ ಲೈಕ್ ದಟ್ ಹೆಡ್ ಕಾನ್ಸ್ಟೇಬಲ್ ಅಂತ. ಇದರಲ್ಲಿ ನಿಮಗೆ ಸ್ಟೆನೋಗ್ರಾಫರ್ ಲೈಕ್ ದಟ್ ವಾರಂಟ್ ಆಫೀಸರ್ ರಿಗಾರ್ಡಿಂಗ್ ಟು ASI ಪೋಸ್ಟ್ ಡಿಮ್ಯಾಂಡ್ ಆಗಿರ್ತಕ್ಕಂಥ ಒಂದು ಪೋಸ್ಟ್ನ ಡಿಸಿಗ್ನೇಷನ್ ಬಂದುಬಿಟ್ಟು ASI ಅಂತ. ಬಟ್ ರಿಕ್ವೈರ್ಮೆಂಟ್ ಡಿಪಾರ್ಟ್ಮೆಂಟ್ ಈಸ್ BSF ಆಗಿರುತ್ತೆ. ಇದರ ಒಂದು ಡೀಟೇಲ್ಸನ್ನು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡ್ತೀನಿ. ಮತ್ತು ಇನ್ಕ್ಲೂಡಿಂಗ್ ಆಲ್ ದೀಸ್ ಡೀಟೇಲ್ಸ್ ಕೂಡ ಇಲ್ಲಿ ಅವೈಲೇಬಲ್ ನಿಮಗೆ ಇರುತ್ತೆ. ನೀವು ನೋಡ್ಬೋದು ಇಲ್ಲಿ ಒಂದು ರಿಕ್ವೈರ್ಮೆಂಟ್ ಆಗಿರ್ತಕ್ಕಂಥ BSFನ ಒಂದು ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಅಂತ. ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಲೈಕ್ ದಟ್ ಒಂದು ಡೈರೆಕ್ಟರ್ ಜನರಲ್ ಬೋರ್ಡ್ ಆಫ್ ಸೆಕ್ಯೂರಿಟಿ ಫೋರ್ಸ್ ಅಂತ ಕೂಡ ಕರಿಬೋದು ಇದಕ್ಕೆ. ಇದು ಬಂದುಬಿಟ್ಟು ನಿಮಗೆ ಸೆಂಟ್ರಲ್ ಗೌರ್ಮೆಂಟ್ ರಿಕ್ವೈರ್ಮೆಂಟ್ ಆಗಿರ್ತಕ್ಕಂಥ ಬೋರ್ಡ್ ಆಗಿರುತ್ತೆ. ಇದಕ್ಕೆ ಒಂದು ಸ್ಟಾರ್ಟಿಂಗ್ ಡೇಟ್ ಫಾರ್ ಅಪ್ಲಿಕೇಶನ್ ಮತ್ತು ಕ್ಲೋಸಿಂಗ್ ಡೇಟ್ ಅಂತ ಕೂಡ ಕರೆದಿರ್ತಾರೆ ನೋಡಿ. ಸ್ಟಾರ್ಟಿಂಗ್ ಡೇಟ್ ಫಾರ್ ಅಪ್ಲಿಕೇಶನ್ಗೆ ಇದು 9th June ಲೈಕ್ ದಟ್ 9/6/24 ಇಂದ. ಇದಕ್ಕೆ ಒಂದು ಲಾಸ್ಟ್ ಡೇಟ್ ಬಂದುಬಿಟ್ಟು ಫಾರ್ ಅಪ್ಲಿಕೇಶನ್ಗೆ 8/7 ಲೈಕ್ ದಟ್ ಜುಲೈ ತನಕ ಆಗಿರುತ್ತೆ. ನಿಮಗೆ ಸ್ಟಾರ್ಟಿಂಗ್ ಡೇಟ್ ಬಂದುಬಿಟ್ಟು 9 Juneನಿಂದ 9th 6 ಲೈಕ್ ದಟ್ ಜೂನಿಂದ ಲಾಸ್ಟ್ ಡೇಟ್ ಬಂದುಬಿಟ್ಟು ನಿಮಗೆ 8th July ಆಗಿರುತ್ತೆ ಇದಕ್ಕೆ. ಬೋತ್ ಇನ್ಕ್ಲೂಡಿಂಗ್ 24 ರಿಕ್ವೈರ್ಮೆಂಟ್ ಆಗಿರ್ತಕ್ಕಂಥದ್ದು. ಈ ಒಂದು ಡೇಟ್ಸ್ ಫಾರ್ ಇದಕ್ಕೆ ಅಪ್ಲಿಕೇಶನ್ನ ಒಂದು ಸ್ಟಾರ್ಟಿಂಗ್ ಮತ್ತು ಲಾಸ್ಟ್ ಡೇಟ್ ಫಾರ್ ಅಪ್ಲಿಕೇಶನ್ಗೆ ಆಗಿರುತ್ತೆ. ಇದ್ರ ಡೀಟೇಲ್ಸ್ ನೆಕ್ಸ್ಟ್ ಬಂದುಬಿಟ್ರೆ ನಿಮಗೆ ಈ ಒಂದು ರಿಕ್ವೈರ್ಮೆಂಟ್ ಮತ್ತು ಯಾವ ಥರ ಇರುತ್ತೆ ಇದಕ್ಕೆ ಹೇಳ್ಬೋದಾದರೆ ಇದ್ರ ರಿಗಾರ್ಡಿಂಗ್ ಡೀಟೇಲ್ಸ್ ಬಂದುಬಿಟ್ಟು ನಿಮಗೆ ಪೇ ಸ್ಕೇಲ್. ನೆಕ್ಸ್ಟ್ ಬಂದುಬಿಟ್ಟು ನಿಮಗೆ ಪೇ ಸ್ಕೇಲ್ ಫಾರ್ ಈ ಒಂದು ಪೋಸ್ಟ್ಗೆ. ಇಲ್ಲಿ ಪೋಸ್ಟ್ ಕೂಡ ನೋಡ್ಬೋದು ನೀವು. ಟೋಟಲ್ ವೇಕೆನ್ಸಿ 1526. ಆ 1526 ವೇಕೆನ್ಸಿಯಲ್ಲಿ ನಿಮಗೆ ಡಿವೈಡಿಂಗ್ ಆಗಿರುತ್ತೆ. ಆ್ಯಸ್ ವೆಲ್ ಆಸ್ ವೇಕೆನ್ಸಿ ಫುಲ್ ನಿಮಗೆ ಡಿವೈಡೇಬಲ್ ಫಾರ್ ಡಿಪಾರ್ಟ್ಮೆಂಟ್ ವೈಸ್ ಲೈಕ್ ದಟ್ ಪೋಸ್ಟ್ ವೈಸ್ ಡಿಸೈನೇಷನ್ ವೈಸ್ ಡಿಪಾರ್ಟ್ಮೆಂಟ್ ಆಗಿರುತ್ತೆ. ಬಟ್ ಪರ್ಟಿಕ್ಯುಲರ್ ಟೋಟಲಿ 1526ನಲ್ಲಿ ನಿಮಗೆ ಡಿಸೈಗ್ನೇಷನ್ ಲೈಕ್ ದಟ್ ಪೋಸ್ಟ್ ಯಾವುದ್ಯಾವುದು ರಿಕ್ವೈರ್ಮೆಂಟ್ ಆಗಿದೆ ಅಂದರೆ ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್, ಸ್ಟೆನೋಗ್ರಾಫರ್, ಕಂಬೈನ್ಡ್ ಸ್ಟೆನೋಗ್ರಾಫರ್ ಆ್ಯಂಡ್ ವಾರಂಟ್ ಆಫೀಸರ್ ಲೈಕ್ ದಟ್ ಪರ್ಸನಲ್ ಅಸಿಸ್ಟೆಂಟ್. ಆ್ಯಂಡ್ ಇನ್ನೊಂದೊಂದು ಪೋಸ್ಟ್ ಇರುತ್ತೆ ಅದರಲ್ಲಿ ಹೆಡ್ ಕಾನ್ಸ್ಟೇಬಲ್, ಮಿನಿಸ್ಟ್ರೇಷನ್ ಕಾಂಪಿಟೆಂಟ್ ಮಿನಿಸ್ಟ್ರೇಷನ್ ಆ್ಯಂಡ್ ಹೆವಾಲ್ದಾರ್ ಕ್ಲರ್ಕ್ ಕೂಡ ಇದಕ್ಕೆ ಇನ್ಕ್ಲೂಡಿಂಗ್ ಆಗಿರ್ತಕ್ಕಂಥದ್ದು. ಅವ್ರದ್ದೇ ಆದಂಥ ಪೇ ಸ್ಕೇಲ್ ಕೂಡ ಡಿವೈಡ್ ಆಗಿರುತ್ತೆ. ಎರಡು ರೀತಿಯಿಂದ ನಿಮಗೆ ಇಲ್ಲಿ ಪೋಸ್ಟ್ ರಿಕ್ವೈರ್ಮೆಂಟ್ ಆಗಿರ್ತಕ್ಕಂಥದ್ದು. ASI ಪೋಸ್ಟ್ ಬಂದುಬಿಟ್ಟು ನಿಮಗೆ ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ಅಂತ ಈ ಒಂದು ಲೆವೆಲ್ಗೆ 5th ಲೆವೆಲ್ ಆಗಿರುತ್ತೆ ಪೇ ಸ್ಕೇಲು. ಇವರಿಗೆ 29 ಸಮಥಿಂಗ್ ಇದು ಪೇ ಸ್ಕೇಲ್. ಆ್ಯಸ್ ವೆಲ್ ಆಸ್ ಇದು ಇಂಕ್ರಿಮೆಂಟ್ ಲೈಕ್ ಆ್ಯಂಡ್ ಗೌರ್ಮೆಂಟ್ ರೂಲ್ಸ್ ಪ್ರಕಾರ ಇದು ಇನ್ಕ್ಲೂಸಿವ್ ಪ್ಲಸ್ ಮೈನಸ್ ಆಗಿರ್ತಾ ಇರೋದು. ನೆಕ್ಸ್ಟ್ ಬಂದುಬಿಟ್ಟು ನಿಮಗೆ ಹೆಡ್ ಕಾನ್ಸ್ಟೇಬಲ್ ಮಿನಿಸ್ಟ್ರೇಷನ್ ಅಂತ ಇದಕ್ಕೆ ಒಂದು ಪೇ ಸ್ಕೇಲ್ ಸಪ್ರೇಟ್ ಆಗಿರುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ನಿಮಗೆ ಫೋರ್ಸ್ ಪೋಸ್ಟ್ ಕ್ಯಾಟಗರಿ ವೈಸ್ ಡೀಟೇಲ್ಸ್ ಲೈಕ್ ದಟ್ ಒಂದು ಯಾವ್ಯಾವ ಪೋಸ್ಟಲ್ಲಿ ಯಾವ್ಯಾವ ವೇಕೆನ್ಸಿ ಎಷ್ಟಿಷ್ಟು ಬ್ಲ್ಯಾಂಕಿಂಗ್ ಇದೆಯಾ ಎಷ್ಟಿಷ್ಟು ರಿಕ್ವೈರ್ಮೆಂಟ್ ಇದೆ ನೋಡ್ಬೋದು. ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ನ ಒಂದು ಪೋಸ್ಟ್ ಬಂದುಬಿಟ್ಟು ನಿಮಗೆ BSF ಯಾವ್ಯಾವ ಫೋರ್ಸಲ್ಲಿ CRPF, ITBP, CSF, SSB ಮೇಲ್ ಫಿಮೇಲ್ ಜೆಂಡರ್ ಯಾವ ಥರ ಇದೆ. ಯಾವ್ಯಾವ ಒಂದು ಕ್ಯಾಟಗರಿಯಲ್ಲಿ ಎಷ್ಟಿಷ್ಟು ವೇಕೆನ್ಸಿ ಇದ್ದಾವೆ ಅನ್ನೋದು ಕೂಡ ಕೊಟ್ಟಿದ್ದಾರೆ ನೋಡಿ. SC ST OBC ಅಂತ. ಟೋಟಲ್ ಫುಲ್ ಓವರ್ ಆಲ್ ಒಂದು ಯಾವ ಒಂದು ಫೋರ್ಸಲ್ಲಿ ನೋಡ್ಬೋದು ನೀವು ಇಲ್ಲಿ. ಟೋಟಲ್ ವೇಕೆನ್ಸಿ ಬಂದುಬಿಟ್ಟು ನಿಮಗೆ ಯಾವ ಒಂದು ಫೋರ್ಸಲ್ಲಿದೆ, ಯಾವ ಒಂದು ಕ್ಯಾಟಗರಿ ಲೈಕ್ ದಟ್ ಮೇಲ್ ಫಿಮೇಲಲ್ಲಿದೆ ಮತ್ತು ಕ್ಯಾಟಗರಿ ವೈಸ್ ಪೋಸ್ಟ್ ಎಷ್ಟಿದೆ ಅನ್ನೋದು ಕೂಡ ಅಲ್ಲಿ ನಿಮಗೆ ಟೋಟಲ್ ಒಂದು ಈ ಒಂದು ಬಾಕ್ಸ್ನಲ್ಲಿ ಶೋನ್ ಮಾಡಿದ್ದಾರೆ. ನೆಕ್ಸ್ಟ್ ಬಂದುಬಿಟ್ಟು ನಿಮಗೆ ಹೆಡ್ ಕಾನ್ಸ್ಟೇಬಲ್ ಪೋಸ್ಟಿಗೆ ಬಂದರೆ ಹೆಡ್ ಕಾನ್ಸ್ಟೇಬಲ್ ಪೋಸ್ಟಲ್ಲಿ ನಿಮಗೆ ಇದು ಕೂಡ ಸೇಮ್ ಲೈಕ್ ದಟ್ ಡಿವೈಡಿಂಗ್ ಆಗಿರ್ತಕ್ಕಂಥ ಪೋಸ್ಟ್ 1526ಅಲ್ಲಿ. ಇದರಲ್ಲಿ CRPF, BSF, ITBP, CSF, ASB ಎಲ್ಲ ಒಂದು ಫೋರ್ಸಸಲ್ಲಿ ರಿಕ್ವೈರ್ಮೆಂಟ್ ಆಗಿರ್ತಕ್ಕಂಥದ್ದು. ಇದರಲ್ಲಿ ಸೇಮ್ ಲೈಕ್ ದಟ್ ಮೇಲ್ ಫಿಮೇಲ್ ಇರುತ್ತೆ. ಇದರಲ್ಲಿ ಕ್ಯಾಟಗರಿ ವೈಸ್ ಪೋಸ್ಟ್ ಕೂಡ ಡಿವೈಡಿಂಗ್ ಮಾಡಿರ್ತಾರೆ. ಇದರಲ್ಲಿ ಟೋಟಲ್ ವೇಕೆನ್ಸಿ ಆಫ್ ರಿಕ್ವೈರ್ಮೆಂಟ್ ಎರಡು ಬೋತ್ ಪ್ಲಸ್ A ಮತ್ತು B ಎರಡು ಪೋಸ್ಟ್ನ ಒಂದು ರಿಕ್ವೈರ್ಮೆಂಟ್ ಮಾಡಿ 1526 ಟೋಟಲ್ ವೇಕೆನ್ಸಿ ಆಗಿರುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ನಿಮಗೆ ಇದಕ್ಕೆ ಒಂದು ಏಜ್ ಲಿಮಿಟ್ ಯಾವ ಥರ ಇರುತ್ತೆ ಅನ್ನೋದು ನೋಡ್ಕೋಬೋದು. ಏಜ್ ಲಿಮಿಟ್ ಬಂದುಬಿಟ್ಟು ನಿಮಗೆ ಮಿನಿಮಮ್ 18 ಏಜ್ ಆಗಿರುತ್ತೆ.
ಆ್ಯಂಡ್ ಮ್ಯಾಕ್ಸಿಮಮ್ 25 ಏಜ್. ಸೊ ನೋಡ್ಬೋದು ನೀವು 18 to 25 ಏಜ್ ಫಾರ್ ದಿಸ್ ಅಪ್ಲಿಕೇಶನ್ ಕ್ಯಾಂಡಿಡೇಟ್ನ ಒಂದು ಕ್ವಾಲಿಫೈಡ್ ಆಗಿರ್ತಾರೆ. ಸೊ ಏಜ್ ರಿಲ್ಯಾಕ್ಸೇಷನ್ ಕೂಡ ಆ್ಯಸ್ ಲೈಕ್ ದಟ್ ಇಲ್ಲಿ ಶೋನ್ ಆಗಿರ್ತಕ್ಕಂಥ ಒಂದು ಕ್ಯಾಟಗರಿ ವೈಸ್ ನಿಮಗೆ ಏಜ್ ರಿಲ್ಯಾಕ್ಸೇಷನ್ ಕೂಡ ಇದಕ್ಕೆ ಅವೈಲೇಬಲ್ ಇರುತ್ತೆ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಬಂದುಬಿಟ್ಟು ನಿಮಗೆ ಇದಕ್ಕೆ ಇದರ ಒಂದು ಇಷ್ಟೇ ಡೇಟ್ಸ್ ಆಗಿರುತ್ತೆ. ಸೊ ಟೋಟಲ್ ವೇಕೆನ್ಸಿ ಎಷ್ಟಿತ್ತು ಮತ್ತು ಒಂದು ರಿಕ್ವೈರ್ಮೆಂಟ್ನ ಡೇಟ್ ಎಷ್ಟಿಷ್ಟಾಗಿತ್ತು ಮತ್ತು ಎಷ್ಟೆಷ್ಟು ವೇಕೆನ್ಸಿ ಆಗಿದೆ ಅಂತಂದು ಕೊಟ್ಟಿದ್ದೇನೆ. ಬಟ್ ಇದರ ಹೋಲ್ ಡಿಪಾರ್ಟ್ಮೆಂಟ್ಗೆ ಆಗಿಂತ ನಿಮಗೆ ಇದ್ರದ್ದು ಒಂದು ಹೋಲ್ ಡೀಟೇಲ್ಸ್ ಆಗಿ ಕೂಡ ಬೇಕಾಗಿತ್ತು. ಸೊ PDF ಮುಖಾಂತರ ಕೂಡ ನೀವು ಅವೈಲೇಬಲ್ ಇರುತ್ತೆ. ಸೊ ಇದು ವಾಟ್ಸಪ್ಪಲ್ಲಿ ಇದರ ಒಂದು PDF ಲಿಸ್ಟ್ ಕೂಡ ಇರುತ್ತೆ. ಸೊ ಶೋನ್ ಆಗಿರ್ತಕ್ಕಂಥ ನಂಬರ್ಗೆ ನೀವು ವಾಟ್ಸಪ್ ಮುಖಾಂತರ ಕೂಡ ತಿಳ್ಕೊಬೋದು. ಸೊ ನೆಕ್ಸ್ಟ್ ಬಂದುಬಿಟ್ರೆ ನಿಮಗೆ ನೆಕ್ಸ್ಟ್ ಅಪ್ಕಮಿಂಗ್ ವೀಡಿಯೋಸ್ನಲ್ಲಿ ಇದರ ಒಂದು ಎಕ್ಸಾಮ್ ಡೀಟೇಲ್ಸನ್ನು ಹೇಳಿರ್ತೇನೆ. ಬಟ್ ಇನ್ನೊಂದು ಮೇನ್ ಥಿಂಗ್ ಇಸ್ ದ್ಯಾಟ್ ಇದಕ್ಕೆ ಇನ್ನೊಂದು ಹೇಳ್ತಿದ್ದೀನಿ, ಕ್ವಾಲಿಫಿಕೇಷನ್ ಡೀಟೇಲ್ಸ್. ಸೊ ನೆಕ್ಸ್ಟ್ ಬಂದುಬಿಟ್ಟು ನಿಮಗೆ ಕ್ವಾಲಿಫಿಕೇಷನ್ ಡೀಟೇಲ್ಸ್. ಸೊ ಕ್ವಾಲಿಫಿಕೇಷನ್ ಡೀಟೇಲ್ಸ್ ಯಾವ ಥರ ಆಗಿರುತ್ತೆ ಅಂದರೆ ಲೈಕ್ ದಟ್ 12th ಕ್ಲಾಸ್ ಲೈಕ್ ಇದಕ್ಕೆ ನೀವು PUC ಅಂತ ಕೂಡ ಕರಿಬೋದು. ಸೊ ಲೈಕ್ ದಟ್ ಇದಕ್ಕೆ ಒಂದು 12th ಕ್ಲಾಸ್ ಇದರ ಒಂದು ಕ್ವಾಲಿಫಿಕೇಷನ್ ರಿಕ್ವೈರ್ಮೆಂಟ್ ಆಗಿರ್ತಕ್ಕಂಥದ್ದು. PUC ಲೈಕ್ ದಟ್ 12th ಕ್ಲಾಸ್ ಇದಕ್ಕೆ ಒಂದು PUC ಕ್ವಾಲಿಫಿಕೇಷನ್ ಒಂದು ರಿಕ್ವೈರ್ಮೆಂಟ್ ಆಗಿರ್ತಕ್ಕಂಥ ಬೋರ್ಡ್ ಆಗಿರುತ್ತೆ. ಜಸ್ಟ್ ಲೈಕ್ 12th ಕ್ಲಾಸ್ ಆದರೆ ಇದಕ್ಕೆ ಎಲಿಜಿಬಲ್ ಫಾರ್ ಎಜುಕೇಷನ್ ಕ್ವಾಲಿಫಿಕೇಷನಲ್ಲಿ. ನೆಕ್ಸ್ಟ್ ಇದರ ಯಾವ ಥರ ಒಂದು ಹೌ ಟು ಅಪ್ಲೈ ಇರುತ್ತೆ ಮತ್ತು ಇದರ ಪ್ರೊಸೀಜರ್ ಏನು ಅಥವಾ ಎಕ್ಸಾಮ್ ಗೈಡೆನ್ಸ್ ಯಾವ ಥರ ಇರುತ್ತೆ ಅನ್ನೋದು ನೆಕ್ಸ್ಟ್ ಅಪ್ಕಮಿಂಗ್ ವೀಡಿಯೋಸ್ನಲ್ಲಿ ಹೇಳ್ತೀನಿ. ಸೊ ಜಾಯ್ನಿಂಗ್ ಆಗಿ ಸೊ ಒಂದು ವಾಟ್ಸಪ್ಪಲ್ಲಿ ಒಂದು ಇದಕ್ಕೆ ಒಂದು ಕೌನ್ಸಿಲಿಂಗ್ ಅನ್ನೋ ಒಂದು ಗೈಡೆನ್ಸ್ ಕ್ಲಾಸ್ ಕೂಡ ಅವೈಲೇಬಲ್ ಇರುತ್ತೆ. ಸೊ ಜೂಮ್ ಥ್ರೂ ನೀವು ಇದಕ್ಕೆ ಕೂಡ ಜಾಯ್ನ್ ಆಗ್ಬೋದು. ಸೊ ಇವತ್ತಿನ ಒಂದು ವಿಡಿಯೋಸ್ ಇನ್ಫಾರ್ಮೇಷನ್ ಇಷ್ಟೇ ಇತ್ತು. ಓಕೆ, ಬಾಯ್, ಟೇಕ್ ಕೇರ್.